ಓಯ್ 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 ಹೆಂಗ್ ಓಡಿಸೋದು? ಓ ಮೈ ಗಾಡ್, ಥೋ ಬಾಯಲ್ಲೆಲ್ಲ ಹೋಗ್ಬಿಡ್ತು ಧೂಳು. ಏರ್ಗೂ ಟಾಟಾ ಮಾಡ್ತಾರೆ ನೋಡಿ. ಮಾಡ್ದ. ವಾಟರ್ ವಾಶ್ ಎಲ್ಲ ಆಯ್ತು ಸ್ನೇಹಿತರೆ. ಇವಾಗ ಅಷ್ಟೇ ಹತ್ರ ಹೋಗಿ ರೆಡಿ ಆಗಿಬಿಟ್ಟು ಬಿಡೋದೆ. ಇಲ್ಲಿ ವಾಟರ್ ವಾಶ್ ಎಷ್ಟಿರ್ಬೋದು ಹೇಳಿ? ನಾರ್ಮಲ್ ವಾಟರ್ ವಾಶು ಜಸ್ಟ್ 60 ರೂಪಾಯಿ ಅಷ್ಟೇ ಅಂತೆ. ಡೀಸೆಲ್ ವಾಶು 80 ರೂಪಾಯಿ ಅಂತೆ. ಬೆಂಗಳೂರಲ್ಲಿ ಹಿಂಗಿದ್ರೆ ಚೆನ್ನಾಗಿರುತ್ತಲ್ಲ. ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದೇನಂದ್ರೆ ಇಲ್ಲಿ ಜಾಸ್ತಿ ನೀರು ಕೊರತೆ ಇಲ್ಲ. ಅಲ್ಲಿ ಒಂದು ಟ್ಯಾಂಕರ್ ದುಡ್ಡು ಒಂದು ಗಾಡಿ ಹತ್ರ ತಗೊಂತಾರೆ. ಬನ್ನಿ ಸ್ಟೇ ಹತ್ರ ಹೋಗೋಣ. ಇವಾಗ ಸ್ಟೇ ರೀಚ್ ಆದ್ವಿ ಸ್ನೇಹಿತರೆ. ಈ ತಾನ ನೋಡಿ, ಈ ಥರ ಇರುತ್ತೆ ಎಂಟ್ರಿ. A few moments later. ಬ್ರೋ, ಇಲ್ಲೆಲ್ಲ ಈ ಕಡೆ ಊರೊಳಗಡೆ ತೋರಿಸೋದ ರೂಟ್, ಆ ಕಡೆ ಹೋಗ್ಬೋದಾ ಗೋಕರ್ಣಕ್ಕೆ? ಓಕೆ ಗೈಸ್, ಗೋಕರ್ಣ ವಿಸಿಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿವಿ. ನನ್ನ ಗಾಡಿ ನಕುಲಣ್ಣ ಓಡಿಸ್ತವ್ರೆ. ಯಾವುದೋ ಇದು ಲಾಕು ನಿಂದ ಕೀ ಅದಿಲ್ಲ ಅದ್ರದ್ದು ಆಯ್ತಾ? ಅವನ ಬೈಕ್ ಇಲ್ಲೇ ನಿಲ್ಲಿಸ್ತಾ ಇದ್ದಾನೆ, ನನ್ನ ಬೈಕಲ್ಲಿ ಹೋಗ್ತಾ ಇರೋದು. ಬ್ರೋ, ಇಲ್ಲಿ ಇಂಡಿಯನ್ ಆಯಿಲ್ ಎಲ್ಲಾದರೂ ಇದೆಯಾ? ಹಾಂ, ಹೌದಾ? ಓಕೆ. ಓಹ್, ನಡೆಯಲೇ. ಲಗೇಜ್ ಎಲ್ಲ ನಾವು ಸ್ಟೇ ಎಲ್ಲ ಇಟ್ಟಿದ್ದೀವಿ, ಮತ್ತೆ ಬಂದು ಎತ್ಕೊಂಡು ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಡ್ರೆಸ್ ಚೇಂಜ್ ಮಾಡಿಕೊಂಡು. ಬೇರೆ ಯಾರೋ ಸ್ಟೇ ಬುಕ್ ಮಾಡಿದಾರಂತೆ, ನಮಗೇನು ಆಚೆನೇ ಸಾಕು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಇವತ್ತೇ ಫಸ್ಟ್ ಟೈಮ್ ಗಾಡಿಯಲ್ಲಿ ಬರ್ತಿರೋದು ಓಮ್ ಬೀಚ್ಗೆ. ಮೊನ್ನೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ರು. ಏನಾಗೈತಪ್ಪ ಇಲ್ಲಿ? ಓ ಶೀಟ್, ಇಲ್ಲೂ ಟ್ರಾಫಿಕ್ ಆಗಿದೆ, ಅದಕ್ಕೆ ನಿಲ್ಸಿದ್ದು. ಓಯ್ 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 ಓಯ್, ಈ ಕಡೆ ಬಾರೋ, ಈ ಕಡೆ ಬಾರೋ. ಏನೋ ಎಣ್ಣೆ ಹೊಡೆದ್ಬಿಟ್ಟವ್ರ. ಓ, ಇದು ಪೈರೇಟ್ಸ್ ಆಫ್ ಕೆರಿಬಿಯನ್ ನೋಡು, ಯಾವ ರೇಂಜ್ ಹಾಕ್ಸವನೆ. ಓಹೋ, ಜನಸಾಗರ ಇವತ್ತು ಓಮ್ ಬೀಚು. ಏನು ಗಾಡಿಗಳೆಲ್ಲ ಹಿಂಗಿದೆ. ನೋಡಿದ್ರಲ್ಲ ಗೈಸ್, ಸನ್ಸೆಟ್ ನೋಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಫುಲ್ ಜನಸಾಗರ. ವೀಕೆಂಡ್ ಅಂತೂ ಇವತ್ತಂತೂ ಫುಲ್ ಜನ. ಈಗ ನಾವು ಸ್ಟೇಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಸಿರ್ಸಿಗೆ ಬಿಡೋದು. ಅಲ್ಲಿ ರೂಮ್ ಬುಕ್ ಮಾಡಿದ್ದೀರಿ, ಅಲ್ಲಿ ಸ್ಟೇ ಆಗಿಬಿಟ್ಟು ನಾಳೆ ಬೆಳಗ್ಗೆನೇ ಬೆಂಗಳೂರಿಗೆ ಹೋಗೋದು ಅಷ್ಟೇ. ನಾಳೆ ಫುಲ್ ಡೇ ರೈಡ್ ಇರುತ್ತೆ. ಡಿಚ್ಕಡಿಗೆ ಕ್ಯಾಮ್ರಾ ನೋಡಿ ತಕ್ಷಣ ಫುಲ್ ಜಂಪಿಂಗ್. ಕೃಷ್ಣ ಲವ್ ಇದು ಯಾವ್ದು ಸಲ್ಯೂಟ್ ಹೊಡೆದ್ಬಿಟ್ಟು ನಮಸ್ಕಾರ ಮಾಡ್ತಾ ಇದೆಯಾ? ಓಕೆ ಗೈಸ್, ಇವಾಗ ಅಷ್ಟೇ ರೀಚ್ ಆದ್ವಿ. ಇನ್ನು ಇಲ್ಲಿ ಫ್ರೆಶ್ ಅಪ್ ಆಗಿ ಗೇರಪ್ ಆಗಿ ಇನ್ನು ಸಿರ್ಸಿಗೆ ಹೊರಡಬೇಕು ಅಷ್ಟೇ. ಬಾಯ್ ಅಂಕಲ್, ಬಾಯ್ ಬ್ರೋ. ಓಕೆ ಫ್ರೆಂಡ್ಸ್, ಇವಾಗ ಹೋಮ್ ಸ್ಟೇ ಬಿಡ್ತಾ ಇದ್ದೀವಿ. ಇವತ್ತು ನಾವು ಉಳ್ಕೊತಿರೋದು ಸಿರ್ಸಿಯಲ್ಲಿ. ಒಂದೇ ಸಲ ಹೋಗೋದು ಬೇಡ, 2 hours ಕಟ್ ಆಫ್ ಆಗುತ್ತೆ. ಅಲ್ಲಿಂದ ಎಷ್ಟು ಒಂದು 6-8 hours ಅಷ್ಟೇ ಬೆಂಗಳೂರು. ನೋಡಿ ಸ್ನೇಹಿತರೆ, ನೈಟ್ ಟೈಮ್ಸು ಯಾವಾಗೂ ಅಷ್ಟೇ ಜಿಗ್ಜಾಗ್ ಪ್ಯಾಟ್ರನ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ನನ್ಗಾದಂಗೆ ಆಗುತ್ತೆ ಅಷ್ಟೇ. ಒಬ್ಬ ಇಲ್ಲಿ, ಒಬ್ಬ ಲೆಫ್ಟು, ಒಬ್ಬ ಸ್ವಲ್ಪ ಹಿಂದೆ ರೈಟು, ಒಬ್ಬ ಲೆಫ್ಟು, ಒಂದು ಸ್ವಲ್ಪ ಹಿಂದೆ ರೈಟು. ಹಿಂದಿಂದ ಅಂತೂ ಅಸ್ಸಲು ಹೋಗ್ಬಾರ್ದು, ಅದು ರಾತ್ರಿ ಹೊತ್ತು
ಡೇ ಅಲ್ಲಾದರೆ ಓಕೆ, ನೈಟ್ ಹೊತ್ತಂತೂ ಚಾನ್ಸ್ ತೊಗೊಳೋದೇ ಬೇಡ. ನಮ್ಮ ಸೇಫ್ಟಿ ಇಂಪಾರ್ಟೆಂಟು. ಫ್ಯೂಲ್ ಅಪ್ ಬೇರೆ ಮಾಡಿಸ್ಬೇಕು. ಇನ್ನು 20 ಕಿಲೋಮೀಟ್ರ್ ರೇಂಜ್ ಇದೆ ಅಷ್ಟೇ. 15 ಕಿಲೋಮೀಟ್ರ್ ಅಷ್ಟೇ ಸ್ನೇಹಿತರೆ ಇರೋದು ರೇಂಜು. ಬೇಬ್ಸ್, ಪೆಟ್ರೋಲ್ ಬಂಕ್ ನೇರ ಬಂದ್ಬಿಡ್ತು. ತಡ್ಕೋ, ಸ್ವಲ್ಪ ತಡ್ಕೋ. ದೇರ್ಸ್ ಅ ಪೆಟ್ರೋಲ್ ಬಂಕ್. ಹಾಂ, ಇಲ್ಲ. ಹಾಂ, ಏನಣ್ಣ ಮುಂದೆ ಇದೆಯಾ? ಏನು ಹೇಳಿ ಸ್ನೇಹಿತರೆ, ಫುಲ್ ಖುಷಿಯಾಗೋದೆ. ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆ ಅಲ್ವಾ, ನೆನಪು ನನಗೆ ಲಾಸ್ಟ್ ಟೈಮ್ ಬಂದಾಗ. ಬ್ರೋ 10 ಕಿಲೋಮೀಟರ್ಸ್ಗೆ ಬಂದ್ಬಿಡ್ತು. ಯಾರಿಗೂ ಈ ಥರ ಸಿಚುವೇಶನ್ ಬರಬಾರ್ದು ಸ್ನೇಹಿತರೆ. ಹೈವೇ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಬೇಡವಾ? ಯಾವುದೋ ಪೆಟ್ರೋಲ್ ಬಂಕು ಸಿಕ್ಬಿಡ್ತು. ನ್ಯೂಟರ್ನಲ್ಲಿ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್. ಫುಲ್ ಟ್ಯಾಂಕ್ ಹಾಕ್ಬಿಡಿ ಅಣ್ಣ. ಸಾಕು ಇರಿ ಅಣ್ಣ, ಇರಿ. ಹಾಂ, ಸಾಕು. ಹಾಂ, ಆನ್ಲೈನ್ ಹಾಕಿದೆ. ಹಬ್ಬ, ಇವಾಗ ಜೀವ ವಾಪಸ್ ಬಂದಂಗೆ ಆಯಿತು. ಹೆಂಗೆ ಓಡಿಸೋದು ಮಗನ? Early the next morning. ಹೋಟೆಲ್ ಪ್ರೆಸಿಡೆಂಟ್. ಈಗ ನಾವು ಟಿಫನ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೋಗೋದಷ್ಟೇ. ನಿನ್ನೆ ನೈಟ್ ಎಲ್ಲ ಅಷ್ಟು ಚೆನ್ನಾಗಿತ್ತು, ಬೆಳಗ್ಗೆ ಅಷ್ಟರಲ್ಲಿ ಅಗ್ದಾಕ್ಬಿಟ್ಟಿದ್ದಾರೆ. ನಿನ್ನೆ ನೈಟ್ ಫುಲ್ ಚಳಿ, ನಡಗ್ತಾ ಇದ್ರಿ. ಅದ್ರಲ್ಲಿ ಅದು ಯಾವನೋ ಕ್ಯಾಂಟ್ರವನೊಬ್ಬ ನನಗೆ ಗುದ್ದಕ್ಕೆ ಬಂದ್ಬಿಟ್ಟ. ನಕುಲ್ ಅವ್ರು ನನ್ನ ಹಿಂದೆ ಇದ್ದರು, ನಾನಲ್ಲಿ ಕರ್ವಿತ್ತಲ್ಲಿ ನಾರ್ಮಲಾಗಿ ಹೆಂಗೆ ಟರ್ನ್ ತಗೊತಾರೆ ಆ ಥರ ತೊಗೊತಾ ಇದ್ದೆ. ಹಿಂದ್ಗಡೆ ನನ್ನ ಮಗ ಓವರ್ಟೇಕ್ ಮಾಡ್ಕೊಂಡು ಬಂದು ಮುಂದ್ಗಡೆ ಕಾರ್ ಬರ್ತಿದೆ ಅಂತ ನನ್ನ ಹಿಂದ್ಗಡೆ ಎಳ್ದ್ಬಿಟ್ಟ. ನೋಡಿದೆ ಸಡನ್ನಾಗಿ, ಲೆಫ್ಟ್ಗೆ ಹೇಳ್ಕೊಬಿಟ್ಟೆ. ಹೆಂಗೆ ಓಡಿಸ್ತಾರೋ. ಉಗ್ದೆ ನನ್ನ ಮಗಾಗೆ, ಅವನತ್ರ ಏನು ಮಾತಾಡೋದು ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ. ಇವತ್ತು ಓನ್ಲಿ ರೈಟ್ ಟು ಬೆಂಗಳೂರು. ಇವತ್ತಿಲ್ಲ ನಾ ಟಿಫನ್ನು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಯಾರಿಗೆ? ಏಕೆ? ಹೌದು, ನೀನು ಏನಕ್ಕೆ ನಿಧಾನಕ್ಕೆ ಸ್ಲೋ ಆಗೋದ್ರೆ ಹಿಂದೆ ಉಳ್ಕೊಬಿಟ್ರಿ? ಸ್ನೇಹಿತರ, ಬಜೆಟ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಇವತ್ತು ಸಾಕಾಗಿತ್ತು. ಹೊಟ್ಟೆ ತುಂಬ ಊಟ ತಿಂದರೆ 400 ರೂಪಾಯಿ ಅಷ್ಟೇ ಆಗಿದ್ದು. ಇವಾಗ ನೆಕ್ಸ್ಟ್ ಸ್ಟಾಪು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. 140 ಕಿಲೋಮೀಟ್ರ್ ಇದೆ ದಾವಣಗೆರೆ ಇಲ್ಲಿಂದ. 25 ಕಿಲೋಮೀಟರ್ಸ್. ರೋಡ್ ಬೇರೆ ಚೆನ್ನಾಗಿಲ್ಲ ಅಂತ ಗೈಸ್. ಯಪ್ಪ, 25 ಕಿಲೋಮೀಟ್ರ್ ಇಂಜನ ಇರೋದು ರೋಡು. ಸಿರ್ಸಿ ಟು ಹಾವೇರಿ ರೋಡ್ ಇದು. 2 hours later. ಬನ್ನಿ ಗೈಸ್, ಹೋಗೋಣ, ತಿನ್ನೋಣ, ಬರೋಣ ಅಷ್ಟೇ. ಸರ್, ಬೆಂಗಳೂರಿಂದ ರಿಟರ್ನ್ ಬರ್ತೀವಿ. ಬೆಂಗಳೂರು ಹೋಗ್ತಿರೋದು ನಾವಿವಾಗ, ಗೋಕರ್ಣದಿಂದ. ಹಾಂ, ಶ್ರೀ ಗುರು ಕೊಟ್ಟೂರೇಶ್ವರ ಬಟರ್ ದೋಸೆ ಹೋಟೆಲ್ ಗೊತ್ತಿರ್ಬೋದೇನೋ. ಫುಡ್ ಲವರ್ಸ್ ಟಿವಿಯಲ್ಲಿ ಫೀಚರ್ ಮಾಡಿದ್ದಾರೆ ಈ ಹೋಟೆಲ್ನ. ಕೃಪಲ್ ಅಮ್ಮನ್ನ ನೋಡಿರ್ಬೋದು ನೀವೆಲ್ಲ ಅವ್ರ ವೀಡಿಯೋಸು. ಅವ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ಔಟ್ ಮಾಡ್ಬೋದು ನೀವು ಬೇಕಾದ್ರೆ. ಓಕೆ, ಚೆನ್ನಾಗಿತ್ತು.
ಬೆಂಗಳೂರಲ್ಲಿ ತಿನ್ನಂಗೆ ಇತ್ತು ಸ್ನೇಹಿತರೆ, ಸ್ಪೆಷಲ್ ಏನಿಲ್ಲ. ಎಲ್ರಿಗೂ ಟಾಟಾ ಅಂತಾನೆ ನೋಡಿ. ಎಲ್ರಿಗೂ ಟಾಟಾ ಮಾಡ್ತಾರೆ ನೋಡಿ. ಮಾಡ್ದ. ಓಕೆ ಸ್ನೇಹಿತರೆ, ದಿಸ್ ವಾಸ್ ಅವರ್ ಲಾಸ್ಟ್ ಸ್ಟಾಪ್. ಇವತ್ತು ಸನ್ಸೆಟ್ ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆ ಗೋಕರ್ಣ ಅಲ್ಲಿ ನೋಡಿದ್ವಿ. ಇನ್ನು ಡೈರೆಕ್ಟ್ ಮನೆನೇ. ಓಹೋ, ಜನಸಾಗರ. ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ರೆ ಫೈನಲಿ ದಾಬಾಸ್ಪೇಟ್ ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಬಂದೇ ಬಿಡ್ತು. ಇಲ್ಲಿಂದ ಆರಾಮಾಗಿ ಹೋಗ್ಬೋದು, ಟ್ರಾಫಿಕ್ ಇರಲ್ಲ, ಏನೂ ಇರಲ್ಲ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೈಡ್ ಎಲ್ಲಿಗೆ ಹೋಗಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೆಟ್ಸ್ ಟ್ರಾವೆಲ್, ರೈಡ್ ಆ್ಯಂಡ್ ಎಂಜಾಯ್.